ನಮಸ್ತೆ ಸ್ನೇಹಿತರೆ, ನಾನು ಅನುಪಮ ಪ್ರಶಾಂತ್ ಚಕ್ರವರ್ತಿ. ಇವತ್ತು ನಿಶಾ ಅವರ ಹುಟ್ಟುಹಬ್ಬ. ಸೊ ನಿಶಾ ಅವರ ಹುಟ್ಟುಹಬ್ಬಕ್ಕೆ ಅವರು ನಮ್ಮ ಆಶ್ರಮಕ್ಕೆ ಬಂದು ಆ ಹುಟ್ಟುಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಒಂದು ಹೊತ್ತಿನ ಅನ್ನದಾನ ವ್ಯವಸ್ಥೆ ಮಾಡಿದರೆ. ನಿಶಾ ಮೇಡಮ್, ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ನಿಮ್ಗೆ ಆ ದೇವರು ಒಳ್ಳೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಆಶ್ರಮದ ಕೇಳ್ಕೊತೀನಿ. ಹಾಗೆ ಮೇಡಮ್, ನಿಮ್ಮ ಹೆಸರು? ಸೊ ನಿಮ್ಗೂ ಒಳ್ಳೇದಾಗ್ಲಿ. ನೀವ್ ಇಲ್ಲೇ ಬಂದು ಸೆಲೆಬ್ರೇಟ್ ಮಾಡ್ಕೋಬೇಕಂತ ಏನಕ್ಕೆ ಅನ್ಸ್ತು? ನಾನು ಫಸ್ಟ್ ಆಫ್ ಆಲ್ ಅದಂತೂ ಕಂಗ್ರಾಚುಲೇಟ್ ಮಾಡ್ತೀನಿ ನಿಮಗೆ. ರೀಸೆಂಟ್ ಆಗಿ ನಿಮಗೆ ಡಾಕ್ಟರೇಟ್ ಅವಾರ್ಡ್ ಸಿಗಿದೆ ಸೋಷಿಯಲ್ ಸರ್ವಿಸ್ ಇಂದ. ಆಕ್ಚುಲಿ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿರೋದು, ನಾನೇನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಅಂತ ಮೇಡಮ್ ಹೇಳಿದ್ರು, ಅದು ದೊಡ್ಡ ವಿಷಯನೇ ಅಲ್ಲ. ಬಟ್ ಇಲ್ಲಿ ಇರ್ತಕ್ಕಂಥ 70 ಜನರ ಆಶೀರ್ವಾದ ವಿಶ್ವಸ್ ನನಗೆ ಸಿಗ್ತಾ ಇದೆ ನನ್ನ ಬರ್ಡೇಗೋಸ್ಕರ. ಅದು ಒಂದು ಕಾರಣ. ಅಂಡ್ ಅನದರ್ ರೀಸನ್ ಈಸ್ ಪ್ರಶಾಂತ್ ಚಕ್ರವರ್ತಿ ಅವ್ರನ್ನ ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾದಲ್ಲಿ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ಸೋಷಿಯಲ್ ಸರ್ವಿಸ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದೆ. ಯಾಕಂದ್ರೆ ಅವರು ತುಂಬಾ ಸೆಲ್ಫ್ಲೆಸ್ ಆಗಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಸೆಲ್ಫ್ಲೆಸ್ ಸರ್ವಿಸ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಒಂದ್ಸತಿ ವಿಸಿಟ್ ಮಾಡಿ. ನಿಜವಾಗ್ಲೂ ಇವ್ರನ್ನ ನೋಡಿ ನಿಮಗೂ ಇನ್ಸ್ಪೈರ್ ಆಗುತ್ತೆ. ಮತ್ತೆ ಅನುಪಮ ಚಕ್ರವರ್ತಿ ಇರ್ಬೋದು, ಮತ್ತೆ ಪ್ರಶಾಂತ್ ಚಕ್ರವರ್ತಿ ಇರ್ಬೋದು, ಸರ್ವಿಸ್ ನನಗೆ ಇನ್ಸ್ಪೈರ್ ಆಗಿ ನೀವು ಕೂಡ ಈ ಇನ್ಸ್ಟಿಟ್ಯೂಟ್ ಹೋಗಿ ಏನಾದ್ರು ಹೆಲ್ಪ್ ಮಾಡಿ ಅಂತ ನಾನು ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ. ಸೊ ಮತ್ತೊಮ್ಮೆ ನಿಶಾ ಅವರಿಗೂ ಹಾಗೂ ರಾಶಿ ಅವರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಆಶೀರ್ವಾದ ಮಾಡಿ. ಇರಲಿ ಹರ್ಷ ಹರ್ಷ.